ಬೆಳಗ್ಗೆನೆ ನಮ್ಮ ಕರಿಯ ಎಲ್ಲರ ಜೊತೆ ಜಗಳ ಮಾಡ್ತಾವನೆ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ ನಮ್ಮ ಮನೇಲಿ ಪೂರಿ ಮತ್ತು ಸಾಗು ಮಾಡಿದ್ದೆ. ನೋಡಿ ಹೇಗಿದೆ ಅಂತ ನನ್ನ ಮಗು ಹೇಳ್ತಾನೆ. ಸೂಪರಾಗಿತ್ತಂತೆ. 3 ಹೊತ್ತು ಅದೇ ಕೊಟ್ಟರು. ಇವತ್ತು ಪೂರಿ ಸಾಗುನೇ ತಿನ್ಕೊತಾನೆ. ಇದಾದಮೇಲೆ ಲಂಚ್ ಪ್ಯಾಕ್ ಮಾಡಿದೆ. ನೆನ್ನೆನೇ ಆರ್ಡ್ರ್ ಮಾಡಿದ್ದ ಅವ್ರ ಅಪ್ಪಗೆ ಚೇಪೆಕಾಯಿ ಬೇಕು ಅಂತ. ಚೇಪೆಕಾಯಿ ಮತ್ತು ಪೂರಿ ಸಾಗು ಕೊಟ್ಟು ಕಳಿಸಿದೆ. ಪ್ಯಾಕ್ ಮಾಡಿದ್ದಾದಮೇಲೆ ಅವನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ನೋಡಿ ಹೋಗೋವಾಗ ಬಾಯ್ ಮಾಡ್ತಾನೆ. ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ಅಳ್ದಿರ ಹೋಗೋದಕ್ಕೆ ಕರೆಕ್ಟಾಗಿ 1 ತಿಂಗಳು ತೊಗೊಂಡಿದ್ದಾನೆ. ಈಗ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ತಾನೆ, ನೆಮ್ಮದಿಯಾಗಿ ಹೋಗ್ತಾನೆ. ಅವ್ನು ಹೋಗಿದ್ದಾದಮೇಲೆ ಟೆನ್ಷನ್ ಎಲ್ಲ ಫ್ರೀ ಮಾಡ್ಕೊಳಕ್ಕೆ ಸ್ವಲ್ಪ ಕಾಫಿ ಕುಡ್ದಿದ್ದಾದಮೇಲೆ ನಮ್ಮ ಹಸ್ಬೆಂಡು ಅವನನ್ನು ಬಿಟ್ಬಿಟ್ಟು ಬಂದು ರೆಡಿ ಆದರು. ಅವ್ರಿಗೂ ಟಿಫನ್ ಹಾಕ್ಕೊಟ್ಟೆ. ಮತ್ತು ಮನೆ ಫುಲ್ಲು ಗಲೀಜಾಗೋಗಿತ್ತು. ನೆನ್ನೆ ಕೆಲಸದಿಂದ ಬಂದಿದ್ದಾದಮೇಲೆ ಏನೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಮಲ್ಕೊಬಿಟ್ಟಿದ್ವಿ. ಅದಾದಮೇಲೆ ಬೆಳಗ್ಗೆ ಎದ್ದು ಎಲ್ಲ ಟಿಫನ್ ಎಲ್ಲ ಅವನನ್ನು ಸ್ಕೂಲಿಗೆಲ್ಲ ಕಳಿಸಿದ್ದಾದ್ಮೇಲೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಮನೆ ಕ್ಲೀನ್ ಮಾಡಿದ್ದಾದಮೇಲೆ ರೆಡಿಯಾಗಿ ಕೆಲಸದ ಕಡೆ ಹೊರಟೆ. ಕೆಲಸ ಎಲ್ಲ 10 ಗಂಟೆಗೆಲ್ಲ 10 ಕಾಲಿಗೆಲ್ಲ ಕೆಲಸದ ಹತ್ರ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಇದ್ದಿದ್ದು ಕೆಲಸ ಮುಗಿಸ್ಕೊಂಡು ಮತ್ತೆ ಮಗುನ ಕರ್ಕೊಬೇಕಾಗಿತ್ತು. ಕೆಲಸ ಮುಗಿಸ್ಕೊಂಡು ಮಗುನ ಕರ್ಕೊಳ್ಳೋದಕ್ಕೆ ಮತ್ತೆ ರಿಟರ್ನ್ ಬಂದೆ ನಮ್ಮಮ್ಮ ಮನೆಗೆ. ಅವನ್ನ ಕರ್ಕೊಂಡು ಮನೆಗೆ ಬರೋವಾಗ ಇವನು ಫುಲ್ಲು ರೋಡಲ್ಲಿ ಆಟಾಡ್ಕೊಂಡು ಟಯರ್ಡ್ ಆಗೋಗಿದ್ದ. ಬಂದು ಮಲಗಿಸ್ಬಿಟ್ಟೆ. ಆಫೀಸ್ ಕೆಲಸ ಸ್ವಲ್ಪ ಇತ್ತು. ಅವ್ನು ಮಲಗಿಸಿದಾದ್ಮೇಲೆ ಸ್ವಲ್ಪ ಆಫೀಸ್ ಕೆಲಸ ಮುಗಿಸ್ಕೊಂಡೆ. ನಮ್ಮಮ್ಮ ಬಂದಿತ್ತು. ನಮ್ಮಮ್ಮಗೆ ಟೀ ಮತ್ತು ಬಜ್ಜಿ ಮಾಡಿಕೊಟ್ಟೆ. ಸ್ವಲ್ಪ ಕುಡಿತು, ನಾನು ಕುಡಿದೆ. ಹೇಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.